ಕಡೆಗೂ ಕೂಡ ಅಂತಿಮ ಘಟ್ಟವನ್ನ ತಲುಪಿದೆ ಅಧಿಕಾರ ಹಂಚಿಕೆಯ ಸಂಘರ್ಷ. ಕುರ್ಚಿ ಬಿಕ್ಕಟ್ಟು ಬಗ್ಗೆ ನಾಡಿದ್ದು ದೆಹಲಿಯಲ್ಲಿ ನಿರ್ಧಾರ ಆಗುತ್ತೆ. ಕಡೆಗೂ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರ ಮಧ್ಯಸ್ಥಿಕೆಯಲ್ಲಿ ನಾಡಿದ್ದು ದೆಹಲಿಯಲ್ಲಿ ಕುರ್ಚಿ ಬಿಕ್ಕಟ್ಟಿನ ಬಗ್ಗೆ ನಿರ್ಧಾರ ಆಗುತ್ತೆ. ಖರ್ಗೆ ವರದಿ ಕೊಟ್ಟ ಬೆನ್ನಲ್ಲೇ ರಾಹುಲ್ ಗಾಂಧಿ ಕೂಡ ಅಲರ್ಟ್ ಆಗಿದ್ದಾರೆ. ಸಿದ್ದರಾಮಯ್ಯ ಡಿಕೆಶಿಗೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೇಂದ್ರದ ಹೈ ನಾಯಕರು ಬುಲಾವಣೆ ನೀಡಬಹುದು. ಸಿದ್ದರಾಮಯ್ಯ ಡಿಕೆಶಿಯನ್ನ ಯಾವುದೇ ಟೈಮಲ್ಲಿ ಬೇಕಾದರೂ ಅವ್ರು ಕರೆಸ್ಕೊಳ್ಬಹುದು. ನವೆಂಬರ್ 30ಕ್ಕೆ ಸೋನಿಯಾ ರಾಹುಲ್ ನೇತೃತ್ವದಲ್ಲಿ ಸಂಧಾನ ನಡೆಯುತ್ತೆ ಅಂತ ಮಾಹಿತಿ ಇದೆ. ಆದರೆ ಆ ಸಂಧಾನ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅದು ಗೊತ್ತಿಲ್ಲ. ಸಭೆಯಲ್ಲಿ ಅಂತಿಮ ನಿರ್ಧಾರವನ್ನ ಕೈಗೊಳ್ಳುವ ಸಾಧ್ಯತೆ ಇದೆ. ಏನು ಅವತ್ತೇ ಸಿಎಂನ ಕೆಳಗಿಳಿಸ್ಬಿಟ್ಟು ಡಿಕೆಶಿಗೆ ಅವತ್ತೇ ಸಿಎಂ ಕುರ್ಚಿ ಕೊಟ್ಟು ಬಿಡೋಲ್ಲ. ಅವತ್ತು ಟೈಮ್ ಬೈ ಮಾಡ್ತಾರಾ, ಏನು ಮಾಡ್ತಾರೆ, ಇದೆಲ್ಲದರ ಬಗ್ಗೆ ಅವತ್ತಿನ ದಿನ ನಿರ್ಧಾರ ಆಗುತ್ತೆ, ಅವತ್ತಿನ ದಿನ ಚರ್ಚೆ ಆಗುತ್ತೆ. ಬಿಹಾರ ಸೋಲು ಕುರಿತು ನಿನ್ನೆ ಕಾಂಗ್ರೆಸ್ಸಿಗರು ಸಭೆ ಮಾಡಿದ್ದಾರೆ. ರಾಜ್ಯದ ನಾಯಕರ ಕುರಿತು ಅಥವಾ ಅಧಿಕಾರ ಹಂಚಿಕೆಯ ಕುರಿತು ಯಾವುದೇ ರೀತಿಯಾದಂತಹ ಸಭೆ ನಿನ್ನೆ ಆಗಿಲ್ಲ. ಬಿಹಾರ ಸೋಲಿನ ಬಗ್ಗೆ ಒಂದಷ್ಟು ಚರ್ಚೆಗಳಾಯಿತು ನಿನ್ನೆ. ಆತ್ಮಾವಲೋಕನ ಮಾಡಿಕೊಳ್ಳುವಂತಹ ಕೆಲಸಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಮುಂದಾಗಿದ್ರು. ಕರ್ನಾಟಕದ ಬಗ್ಗೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್ ಯಾವುದೇ ರೀತಿಯಾದಂಥ ಚರ್ಚೆ ನಿನ್ನೆ ಮಾಡಿಲ್ಲ ಅನ್ನೋದು ಮಾಹಿತಿ ಇದೆ. ಸಿದ್ದರಾಮಯ್ಯ ಡಿಕೆಶಿ ಅವರನ್ನ ಯಾವುದೇ ಟೈಮಲ್ಲಿ ಬೇಕಾದರೂ ಕರೆಸ್ಕೊಳ್ಬಹುದು. ಯಾಕೆಂದರೆ 134+ ಬಹುಮತಗಳನ್ನು ನೀಡಿದರೂ ಕೂಡ ಇವತ್ತು ರಾಜ್ಯ ನಾಯಕರು ನಡೆದುಕೊಳ್ತಾ ಇರುವಂಥ ರೀತಿ ಕಾಂಗ್ರೆಸ್ ಪಕ್ಷವನ್ನ ಮುಜುಗರಕ್ಕೀಡು ಮಾಡ್ತಾ ಇದೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ರೂಪೇಶ್. ಇನ್ನೇನು ಆಲ್ಮೋಸ್ಟ್ ಕ್ಲೈಮ್ಯಾಕ್ಸ್ ಅಂತ ಹೇಳ್ಬೋದು. ಈ ನವೆಂಬರ್ ಕ್ರಾಂತಿ ಇನ್ನೂ ಆಗಿಲ್ಲ. ಆ ಕ್ರಾಂತಿಗೆ ಮುನ್ನುಡಿ ಬರೆಯೋದಕ್ಕೆ ಕ್ಲೈಮ್ಯಾಕ್ಸ್ ಅಂತ ಹೇಳ್ಬೋದು. ಈ ಕುರ್ಚಿ ಕದನದ ಬಿಕ್ಕಟ್ಟು ಸೋನಿಯಾ ಗಾಂಧಿ ಅವರ ಮಧ್ಯಸ್ಥಿಕೆಯಿಂದ ಸರಿ ಹೋಗಬಹುದು ಅಂತ ಅನ್ಸುತ್ತಾ ರೂಪೇಶ್? ಕಾಂಗ್ರೆಸ್ನಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಸದ್ಯ? ಗುಡ್ ಮಾರ್ನಿಂಗ್ ಸಿಂಧೂರ. ಕಾಂಗ್ರೆಸ್ನಲ್ಲಿ ಒಂದು ಹಂತಕ್ಕೆ ದೊಡ್ಡ ಮಟ್ಟಕ್ಕೆ ಚರ್ಚೆಗಳು ಕಳೆದ 6 ತಿಂಗಳಿಂದ, ಅಂದ್ರೆ ನವೆಂಬರ್ 20ರ ಡೆಡ್ಲೈನ್ ಮುಗಿರಿಗಿಂತ ಮುಂಚೆ ಮೇ ಅಷ್ಟೊತ್ತಿಗೆ ಶುರುವಾಗಿತ್ತು. ನವೆಂಬರ್ ಕ್ರಾಂತಿ ಆಗಿತ್ತು ಅಂತೇಳಿ ಜೂನ್ ಜುಲೈ ಅಷ್ಟೊತ್ತಿಗೆ ಪೀಕ್ ಆಗಿತ್ತು. ಅಕ್ಟೋಬರ್ ತಿಂಗಳಲ್ಲಿ ದೊಡ್ಡ ಮಟ್ಟಿಗೆ ಏನೋ ಆಗಿಬಿಡುತ್ತೆ ಅಂತಿತ್ತು. ನವೆಂಬರ್ಗೆ ಈಗ ಪೊಟ್ಟನ್ನ ಡಿ.ಕೆ. ಶಿವಕುಮಾರ್ ಸಡಿಸ್ತಾ ಇಲ್ಲ. ಹೀಗಾಗಿ ಈಗ ನವೆಂಬರ್ಗೆ ದೊಡ್ಡ ಮಟ್ಟ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ. ಈ ನವೆಂಬರ್ ಇದು ಡಿಸೆಂಬರ್ಗೆ ಶಿಫ್ಟ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳು ಮೊದಲಿತ್ತು. ಆದರೆ ನವೆಂಬರ್ಗೆ ಒಂದು ಚರ್ಚೆ ಹಂತಕ್ಕೆ ಮುಗೀತದೆ ಅಂತ ಹೇಳಲಾಗ್ತಾ ಇದೆ. ನವೆಂಬರ್ 30ಕ್ಕೆ ಒಂದು ಸಭೆಯನ್ನು ಕರೆದಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್ ನೇತೃತ್ವದ ಒಂದು ಸಭೆ ಇದೆ. ಈ ಸಭೆಯಲ್ಲಿ ಒಂದು ನಿರ್ಧಾರಕ್ಕೆ ಬರಬಹುದು ಅಂತ ಹೇಳಿ ಆ ಸಭೆಗೆ ಈಗ ಸಿಎಂ ಡಿ.ಕೆ. ಶಿವಕುಮಾರ್, ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯನವರನ್ನು ಕೂಡ ಕರೀತಾರೆ ಅನ್ನುವಂಥ ಚರ್ಚೆಗಳು ದೊಡ್ಡ ಮಟ್ಟಕ್ಕೆ ಆಗ್ತಾ ಇದೆ. ಹೀಗಾಗಿ ಅವರಿಬ್ಬರನ್ನ ಕುರಿತು, ಯಾಕಂದ್ರೆ ಇಬ್ಬರನ್ನ ಕರಿಬೇಕು, ನಿರ್ಧಾರ ತಿಳಿಸೋದಾದ್ರೆ ಒಬ್ಬರಿಗೆ ಹೇಳ್ಬೋದಲ್ಲ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಸಂಧಾನವನ್ನ ಮಾಡಬೇಕಾಗುತ್ತೆ. ಸಂಧಾನ ಸೂತ್ರದ ಮೂಲಕವಾಗಿ ಸಮಸ್ಯೆಯನ್ನ ಬಗೆಹರಿಸಬೇಕಾಗುತ್ತೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರನ್ನ ಕೆಳಗಿಳಿರಿ, ಡಿ.ಕೆ. ಶಿವಕುಮಾರ್ ಅಧಿಕಾರ ಕೊಡ್ತೀವಿ ಅಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ, ಅದೇ ರೀತಿ ಸಿಎಂ ಆಪ್ತರಿಗೆ ಒಂದಿಷ್ಟು ಸಂಧಾನ ಮೂಲಕವಾಗಿ ಮುಂದೆ ಏನು ಡಿ.ಕೆ. ಶಿವಕುಮಾರ್ ಆದ ಬೇಳೆ ಏನು, ಅದೇ ರೀತಿಯಾಗಿ ಡಿ.ಸಿ.ಎಂ ಯಾರು ಮಾಡಬೇಕಾಗುತ್ತೆ, ಸಿಎಂ ಬೆಂಬಲಿಗರು ಏನೇನೆಲ್ಲ ಅವಕಾಶಗಳನ್ನು ಕಲ್ಪಿಸಿಕೊಡಬಹುದು, ಈ ರೀತಿಯಾಗಿರ್ತಕ್ಕಂಥ ಚರ್ಚೆಗಳನ್ನು ಮಾಡಬೇಕಾಗುತ್ತೆ. ಇಲ್ಲ ಸಿಎಂ ಸಿದ್ದರಾಮಯ್ಯ, ಯಾಕಂದ್ರೆ ಈಗ ಅಹಿಂದ ವರ್ಗ 90 ಶಾಸಕರು ರಾಜೀನಾಮೆ ಕೊಡಬಹುದು ಅನ್ನುವಂತ ವಿಚಾರವನ್ನು ಈಗ ಅಹಿಂದ ವರ್ಗದವರು ಹೇಳ್ತಾ ಇದ್ದಾರೆ. ಹೀಗಾಗಿ ಇದು ಸಮಸ್ಯೆ ಆಗುತ್ತಲ್ಲ ಕಾಂಗ್ರೆಸ್ಗೆ ಅಂತ ಹೇಳಿ ಭಾವಿಸ್ಕೊಂಡ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ನೀವು ಸ್ವಲ್ಪ ಸುಮ್ಮನಿರಿ, ಸಿದ್ದರಾಮಯ್ಯ ಅಧಿಕಾರ ಕೊಡ್ತೇವೆ, ಡಿ.ಕೆ. ಶಿವಕುಮಾರ್ ಈ ರೀತಿಯಾಗಿ 2028 ಕೂಡ ಕೆಪಿಸಿ ಹುದ್ದೆಯನ್ನ ಏನು ಕೂಡ ಹಾನಿ ಮಾಡೋದಿಲ್ಲ, ಅದಾದ ಬಳಿಕವಾಗಿ ಏನೇನು ಡಿ.ಕೆ. ಶಿವಕುಮಾರ್ ಹೇಳಿದವರಿಗೆ ಖಾತೆಗಳನ್ನು ಕೊಡೋ ವಿಚಾರ, ಆ ರೀತಿಯಾಗಿರ್ತಕ್ಕಂಥ ಸೆಟಲ್ಮೆಂಟ್ ಗಳನ್ನ ಮಾಡಬಹುದು. ನಿನ್ನೆ ಒಂದು ಸಭೆ ಮಾಡಿದ್ರು. ಆದ್ರೆ ಸಭೆಯಲ್ಲಿ ಒಂದು ಸಭೆ ಅಂತ ಹೇಳಿದ್ರೆ ಒಂದು 10 ನಿಮಿಷದ ನಿರ್ಧಾರ ತೆಗೆದುಕೊಳ್ಬಿಡ್ಬಹುದು. ಆದ್ರೆ ಬಿಹಾರ ಚುನಾವಣೆ ಬಗ್ಗೆ ಆತ್ಮವಿಮರ್ಶೆಯನ್ನು ಕಾಂಗ್ರೆಸ್ ಮಾಡಿಕೊಳ್ತು. ಬಿಹಾರ ಚುನಾವಣೆ ರಿಸಲ್ಟ್ ಕೂಡ ಕರ್ನಾಟಕದಲ್ಲಿ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಕಾಂಗ್ರೆಸ್ಗೆ ಕಷ್ಟ ಆಗ್ತಾ ಇದೆ. ಕಾರಣ ಇಷ್ಟೇ, ಯಾಕಂದ್ರೆ ಬಿಹಾರದಲ್ಲಿ ಕಳ್ಕೊಂಡಿದ್ದೆ ಕಾಂಗ್ರೆಸ್. ಅದೇ ರೀತಿಯಾಗಿ 3 ರಾಜ್ಯ, ತೆಲಂಗಾಣ, ಹರಿಯಾಣ, ಕರ್ನಾಟಕವನ್ನು ಕೂಡ ಕಳ್ಕೊಳ್ಳಲಿಕ್ಕೆ ರಾಜ್ಯ ಕಾಂಗ್ರೆಸ್ಗೆ ಇಷ್ಟ ಇಲ್ಲ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರನ್ನ ಬದಲಾಯಿಸೋದಕ್ಕೂ ಕೂಡ ಕಷ್ಟದ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ನವೆಂಬರ್ 30ಕ್ಕೆ ಸಂಸದೀಯ ಮಂಡಳಿಯ ಸಭೆ ಇದೆ. ಆ ಸಭೆಯಲ್ಲಿ ನಿರ್ಧಾರ ಮಾಡಿಕೊಂಡು ಅದಾದ ಬಳಿಕವಾಗಿ ಸಿಎಂ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರನ್ನ ಡೆಲ್ಲಿಗೆ ಬುಲಾವ್ ಕೊಡಬಹುದು. ಆ ಬಳಿಕ ನಿರ್ಧಾರ ತೆಗೆದುಕೊಳ್ಬಹುದು. ಸಿಂಧೂರ. ರೂಪೇಶ್, ಹಾಗೆ ಸಂಪರ್ಕದಲ್ಲೇ ಇರಿ. ಮತ್ತೊಮ್ಮೆ ನಾನು ನಿಮ್ಮನ್ನ ಸಂಪರ್ಕಕ್ಕೆ ತೆಗೆದುಕೊಳ್ತೀನಿ. ಪ್ಲೀಸ್ ಬಿ ಆನ್ ಹೋಲ್ಡ್. ಇನ್ನೊಂದು ವಿಚಾರ ಏನ್ ಗೊತ್ತಾ, ಯಾವುದೇ ಕಾರಣಕ್ಕೂ ನಾವು ಏನಾದರೂ ಮಾತು ಕೊಡಬೇಕಾದ್ರೆ ಬಹಳ ಯೋಚನೆ ಮಾಡಿ ಮಾತು ಕೊಡಬೇಕು. ಯಾಕೆ ಅಂದ್ರೆ ಇಲ್ಲ ಅಂದ್ರೆ ಈ ರೀತಿ ಕಾಂಗ್ರೆಸ್ ಹೈಕಮಾಂಡ್ ಇವಾಗ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೆಯಲ್ಲ, ಆ ರೀತಿ ಆಗ್ಬಿಡುತ್ತೆ. ಒಂಥರ ಬಿಸಿ ತುಪ್ಪ ಉಗ್ಲಕ್ಕೂ ಆಗ್ತಾ ಇಲ್ಲ, ನುಂಗಕ್ಕೂ ಆಗ್ತಾ ಇಲ್ಲ, ಆ ರೀತಿಯಾದಂತಹ ಪರಿಸ್ಥಿತಿ ಕಾಂಗ್ರೆಸ್ ಹೈಕಮಾಂಡ್ಗಿದೆ. ಮಾತು ಕೊಟ್ಟಿರೋ ಬಗ್ಗೆ ಸಿಎಂ ಹಾಗೂ ಡಿಸಿಎಂ ಈಗ ಚರ್ಚೆ ಮಾಡ್ತಾ ಇದ್ದಾರೆ. ಒಪ್ಪಂದದ ಮಾತು ಪ್ರಸ್ತಾಪಿಸ್ತಾ ಇದ್ದಾರೆ. ಪದೇ ಪದೇ ಡಿ.ಕೆ. ಶಿವಕುಮಾರ್ ಕೊಟ್ಟಿರೋ ಮಾತು ಉಳಿಸ್ಕೊಳ್ಳಿ ಅಂತ ಹೇಳಿ ಪವರ್ ಶೇರಿಂಗ್ ವಿಚಾರವನ್ನ ಇಟ್ಕೊಂಡು ಡಿ.ಕೆ. ಶಿವಕುಮಾರ್ ಹಠ ಸಾಧಿಸಿದ್ದಾರೆ. ಮತ್ತೊಂದು ಕಡೆ ಸಂಪುಟ ಪುನಾರಚನೆಗೆ ರಾಹುಲ್ ಗಾಂಧಿ ಆಯ್ತು, ಇಟ್ಸ್ ಓಕೆ ಮಾಡ್ಕೊಳ್ಳಿ ನೀವು ಅಂತ ಹೇಳ್ಬಿಟ್ರು.
ಹೊಸಬರಿಗೆ ಅವಕಾಶ ಕೊಡಿ ಅಂತ ಸಿಎಂಗೆ ಸಲಹೆ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ. ಸದ್ಯ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ದಾರೆ ರಾಹುಲ್ ಗಾಂಧಿ. ಈ ಕಡೆ ಸಂಪುಟ ಪುನಾರಚನೆಗೂ ಪರ್ಮಿಷನ್ ಕೊಟ್ಬಿಟ್ಟು, ಕ್ಯಾಬಿನೆಟ್ ರೀಶಫಲ್ಗೂ ಪರ್ಮಿಷನ್ ಕೊಟ್ಬಿಟ್ಟು, ಇನ್ನೊಂದು ಕಡೆ ಅಧಿಕಾರ ಹಂಚಿಕೆ ಸೂತ್ರದಲ್ಲೂ ಕೂಡ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದಾರೆ. 2.5 ವರ್ಷಗಳ ಹಿಂದೆನೇ ಕಾಂಗ್ರೆಸ್ ಹೈಕಮಾಂಡ್ ಯೋಚನೆ ಮಾಡಬೇಕಾಗಿತ್ತು. ಅಫ್ಕೋರ್ಸ್ ಅವತ್ತಿನ ಪರಿಸ್ಥಿತಿ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಅಷ್ಟು ಸುಲಭವಾಗಿ ಇರಲಿಲ್ಲ. ಇನ್ನು ಸಿಎಂ ಬದಲಾವಣೆ ಮಾಡಿಬಿಟ್ರೆ ಕಾಂಗ್ರೆಸ್ಗೆ ಭಾರಿ ಎಫೆಕ್ಟ್ ಕೊಡಿಯುತ್ತೆ. ಹೇಗಿತ್ತೆ ಗೊತ್ತಾ ಈಗ ಕಾಂಗ್ರೆಸ್ನ ಹೈಕಮಾಂಡ್ ಪರಿಸ್ಥಿತಿ? ಒಂಥರ ಅಡಕತ್ರಿಯಲ್ಲಿ ಸಿಕ್ಕಾಕೊಂಡಂಗೆ. ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೂ ಕಷ್ಟ, ಡಿ.ಕೆ. ಶಿವಕುಮಾರ್ ಆ ಸೀಟ್ ಕೊಟ್ಟಿಲ್ಲ ಅಂದ್ರೂ ಕಷ್ಟನೇ. ಅಹಿಂದ ಸಮುದಾಯದ ನಾಯಕರ ಒಂದು ಎಚ್ಚರಿಕೆ ಇದೆ. ಅಹಿಂದ ಸಮುದಾಯದ ಬಹಳ ದೊಡ್ಡ ನಾಯಕನಾಗಿರುವಂತಹ ಸಿದ್ದರಾಮಯ್ಯ ಅವರಿಗೆ ಅನ್ಯಾಯ ಮಾಡದಂತೆ ಆಗುತ್ತೆ ಅನ್ನುವಂಥ ಆರೋಪ ಬರುತ್ತೆ. ಹೀಗಾಗಿ ಅಹಿಂದ ಮತಗಳನ್ನು ಕಳೆದುಕೊಳ್ಳುವ ಆತಂಕದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಮತ್ತೊಂದು ಕಡೆ ಮುಂಬರುವಂತ ಚುನಾವಣೆಗಳ ಮೇಲೆ ದೊಡ್ಡ ಹೊಡೆತ ಬೀಳುತ್ತೆ. ಪಕ್ಕದ ರಾಜ್ಯ ತಮಿಳುನಾಡಿನಲ್ಲಿ ಏಪ್ರಿಲ್ ಅಥವಾ ಮೇನಲ್ಲಿ ಚುನಾವಣೆ ನಡೆಯುತ್ತೆ. ದಕ್ಷಿಣ ಭಾರತದಲ್ಲಿ ಗಟ್ಟಿಯಾಗಿರುವ ಕಡೆ ಅತಂತ್ರ ಸ್ಥಿತಿಗೆ ಕಾಂಗ್ರೆಸ್ ಬಂದು ತಲುಪುತ್ತೆ. ಯಾಕೆ ಅಂದ್ರೆ ಸಿದ್ದರಾಮಯ್ಯನವ್ರನ್ನ ಇಳಿಸ್ಬಿಟ್ರೆ, ಅಹಿಂದ ವರ್ಗದ ಬಹಳ ದೊಡ್ಡ ನಾಯಕ ಅಂತ ಗುರುತಿಸ್ಕೊಂಡಿರುವಂತಹ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ್ಬಿಟ್ರೆ ಅಹಿಂದ ಸಮುದಾಯಕ್ಕೆ ಅಥವಾ ಅಹಿಂದ ವರ್ಗಕ್ಕೆ ಅನ್ಯಾಯ ಮಾಡಿದಂಥ ಬಹಳ ದೊಡ್ಡ ಆರೋಪವನ್ನ ಕಾಂಗ್ರೆಸ್ ಪಕ್ಷ ಎದುರಿಸಬೇಕಾಗತ್ತೆ. ಅಹಿಂದ ಮತಗಳನ್ನ ಕಳೆದುಕೊಳ್ಳುವಂತ ಭೀತಿ ಕಾಂಗ್ರೆಸ್ ಹೈಕಮಾಂಡ್ಗಿದೆ. ಇದರ ಜೊತೆಗೆ ಡಿಸಿಎಂ ಡಿಕೆಶಿಗೆ ಕೊಟ್ಟ ಮಾತು ತಪ್ಪಿದ್ರೂ ಕೂಡ ಕಾಂಗ್ರೆಸ್ಗೆ ಹೊಡ್ತಾನೆ. ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಿಗೆ, ಪಕ್ಷದ ಒಬ್ಬ ನಿಷ್ಠಾವಂತ ನಾಯಕನಿಗೆ ಅನ್ಯಾಯ ಮಾಡಿದ್ರು ಅನ್ನುವಂಥ ಬಹಳ ದೊಡ್ಡ ಆರೋಪ ಅದು. ಬಹಳ ದೊಡ್ಡ ಆರೋಪವನ್ನ ಕಾಂಗ್ರೆಸ್ ಎದುರಿಸಬೇಕಾಗತ್ತೆ. ರಾಜ್ಯ ರಾಜಕಾರಣವನ್ನ ನೋಡ್ತಾ ಇರುವಂತಹ ರಾಷ್ಟ್ರೀಯ ಪಕ್ಷಗಳು ಇದನ್ನ ಬಹಳ ದೊಡ್ಡ ಅಸ್ತ್ರವನ್ನಾಗಿ ಮಾಡ್ಕೊಳ್ತಾವೆ. ಒಕ್ಕಲಿಗ ಮತಗಳನ್ನ ಕಳೆದುಕೊಳ್ಳುವ ಭೀತಿ ಕಾಂಗ್ರೆಸ್ಗಿದೆ. ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಈ ಬಾರಿ ಅಧಿಕ ಮತಗಳನ್ನ ಗಳಿಸ್ಕೊಂಡಿದ್ದು ಅಥವಾ ಅಧಿಕ ಸೀಟ್ಗಳನ್ನ ಪಡ್ಕೊಂಡಿದ್ದೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿ ಸಾಲಿಡ್ ಆಗಿ ಒಕ್ಕಲಿಗ ಮತಗಳು, ಹಳೆ ಮೈಸೂರು ಭಾಗದ ಮತಗಳು ಕಾಂಗ್ರೆಸ್ಗೆ ಹರಿದು ಬಂದಿತ್ತು. ಹಾಗಾಗಿ ಜೆಡಿಎಸ್ ಹಳೆ ಮೈಸೂರು ಭಾಗದಲ್ಲಿ ನೆಲ ಕಚ್ಚಬೇಕಾಯಿತು. ಇನ್ ಕೇಸ್ ಏನಾದರೂ ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಟ್ಟಿರುವಂತಹ ಮಾತನ್ನ ಕಾಂಗ್ರೆಸ್ ಹೈಕಮಾಂಡ್ ತಪ್ಪು ಬಿಟ್ರೆ ಆ ಎಲ್ಲ ಮತಗಳನ್ನ ಮತ್ತೆ ಕಾಂಗ್ರೆಸ್ ಕಳ್ಕೊಳ್ಬೇಕಾಗತ್ತೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಆಂತರಿಕ ಕಲಹಗಳು ಜಾಸ್ತಿ ಆಗುತ್ತೆ, ಬಣ ಬಡಿದಾಟ ಇನ್ನೂ ಹೆಚ್ಚಾಗುತ್ತೆ. ಈಗ ಆಲ್ರೆಡಿ ಒಕ್ಕಲಿಗ ವರ್ಸಸ್ ಅಹಿಂದ ಅನ್ನುವಂಥ ರೀತಿ ಆಗಿದೆ. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರೂಪೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ರೂಪೇಶ್, ಕಾಂಗ್ರೆಸ್ನ ಪರಿಸ್ಥಿತಿ ಈಗ ಅಡಕತ್ರಿಯಲ್ಲಿ ಸಿಕ್ಕಾಕೊಂಡಂಗೆ ಆಗೋಗಿದೆ. ಹೈಕಮಾಂಡ್ ಪರಿಸ್ಥಿತಿ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೆ ಅಹಿಂದ ವರ್ಗಕ್ಕೆ ಅನ್ಯಾಯ ಮಾಡಿ ಮತ್ತು ಅಹಿಂದ ಮತಗಳನ್ನು ಕಳೆದುಕೊಳ್ಳುವಂಥ ಆತಂಕ. ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಟ್ಟಿರುವ ಮಾತನ್ನ ತಪ್ಪು ಬಿಟ್ರೆ ಒಕ್ಕಲಿಗ ಮತಗಳನ್ನ ಕಳೆದುಕೊಳ್ಳುವಂಥ ಭಯ ಮತ್ತು ಪಕ್ಷದ ನಿಷ್ಠಾವಂತ ನಾಯಕನಿಗೆ ಮಾಡಿದಂಥ ಅನ್ಯಾಯದ ಆರೋಪವನ್ನ ಕಾಂಗ್ರೆಸ್ ಪಕ್ಷ ಹೊತ್ಕೊಳ್ಬೇಕಾಗತ್ತೆ. ಏನ್ ಹೇಳ್ತೀರಿ ರೂಪೇಶ್? ನಿಜ, ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಈಗ ಯಾವ ನಿರ್ಧಾರ ತೆಗೆದುಕೊಂಡ್ರು ಕೂಡ ಕಷ್ಟ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂತ ಹೇಳಿದ್ರೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿ ಅವರು ಭರವಸೆ ಕೊಟ್ಟಿದ್ದಾರೆ, ಸಂಪುಟ ವಿಸ್ತರಣೆ ಮಾಡಿ ಅಂದಿದ್ದಾರೆ. ಸಂಪುಟ ವಿಸ್ತರಣೆ ಮಾಡಿದ್ರೆ ಏನೇನಾಗುತ್ತೆ ಅಂತೇಳಿ ರಾಹುಲ್ ಗಾಂಧಿ ಕೂಡ ಗೊತ್ತಿದೆ. ಸಂಪುಟ ವಿಸ್ತರಣೆ ಮಾಡಿದ್ರೆ ಮತ್ತೆ ಪುರ ಸಿಎಂ ರಾಜೀನಾಮೆ ಕೊಡೋದು ಕಷ್ಟ ಅಂತೇಳಿ ಅವರು ಕೂಡ ಗೊತ್ತಿದೆ. ಅದಾದ ಬಳಿಕ ಡಿ.ಕೆ. ಶಿವಕುಮಾರ್ಗೆ ಹಿಂದೆ ಹೇಳಿದ್ರು, ನಿಮಗೆ ಮುಂದೆ ಒಳ್ಳೆ ಅವಕಾಶ ಕೊಡೋಣ 2 ವರ್ಷದ ಬಳಿಕ ಅಂತೇಳಿ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ ಎನ್ನಲಾಗ್ತಾ ಇದೆ. ಹೀಗಾಗಿ ಇಬ್ಬರಿಗೂ ಕೂಡ ಭರವಸೆಗಳನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಒಂದು ಮಾತನ್ನ ಮುರಿಲೇಬೇಕಾಗುತ್ತೆ ಹೈಕಮಾಂಡ್. ಒಂದು ಸಿದ್ದರಾಮಯ್ಯ ಫೇವರ್ ಆದ್ರೆ ಡಿ.ಕೆ. ಶಿವಕುಮಾರ್ ಕೊಟ್ಟಂತ ಮಾತು ಮುರಿಬೇಕಾಗತ್ತೆ. ಅದಾದ ಬಳಿಕ ಡಿಸಿಎಂಗೆ ಏನಾದರೂ ಭರವಸೆಗಳನ್ನ ಈಡೇರಿಸಿದರೆ ಸಿಎಂ ಕೊಟ್ಟಂತ ಭರವಸೆಗಳನ್ನ ಈಡೇರಿಸಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಅಡ್ಡಕತ್ತರಲ್ಲಿ ಕಾಂಗ್ರೆಸ್ ಇದೆ. ಅದೇ ರೀತಿಯಾಗಿ ಜಾತಿ ಫ್ಯಾಕ್ಟರ್ ಅಲ್ಲೂ ಕೂಡ ಕಾಂಗ್ರೆಸ್ಗೆ ಸಾಕಷ್ಟು ಸಮಸ್ಯೆಗಳಿದೆ. ಯಾಕಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯರನ್ನ ಕೆಳಗಿಳಿಸ್ತಾರಂತೇಳಿ ಚರ್ಚೆ ಆರಂಭವಾದಾಗಲೇ ಒಬಿಸಿ ನಾಯಕರು ಒಂದು ಪಟ್ಟಿಯನ್ನು ಸಿದ್ಧ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಎಷ್ಟೆಷ್ಟು ಸಂಖ್ಯೆ ಒಬಿಸಿ ಇದೆ ಅಂತೇಳಿ ಲೆಕ್ಕ ಹಾಕಿ ಸಮಗ್ರವಾಗಿರ್ತಕ್ಕಂಥ ವರದಿಯನ್ನ ಹೈಕಮಾಂಡ್ ನಾಯಕರಿಗೆ ವರ್ಗಾವಣೆ ಮಾಡ್ತಾರೆ. ಇಲ್ಲಿ ಒಟ್ಟಾರೆಯಾಗಿ 80% ಕ್ಷೇತ್ರ, ಒಟ್ಟಾರೆಯಾಗಿ 180-200 ಕ್ಷೇತ್ರಗಳಲ್ಲಿ ಅಂದ್ರೆ ಅಹಿಂದ ಮತಗಳೇ ನಿರ್ಣಾಯಕ ಅನ್ನುವಂಥ ಸಂದೇಶವನ್ನ ರವಾನಿಸ್ತಾರೆ. ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಒಟ್ಟಾರೆಯಾಗಿ 90% ಅಹಿಂದ ಮತಗಳೇ ಇದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಬದಲಾಯಿಸಿದರೆ ಕಷ್ಟ ಆಗತ್ತೆ ಕಾಂಗ್ರೆಸ್ಗೆ ಅನ್ನೋ ಸಂದೇಶವನ್ನು ರವಾನಿಸಿದ್ದಾರೆ. ಅಂದ್ರೆ ಹೈಕಮಾಂಡ್ಗೆ ಪಟ್ಟಿಯನ್ನು ಕೊಡುವಾಗ ಕಷ್ಟ ಅಂತ ಹೇಳ್ತಾರೆ ಬಿಟ್ಟರೆ ಕಾಂಗ್ರೆಸ್ ಮುಳುಗೋಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಅದೇ ರೀತಿಯಾಗಿ ಒಕ್ಕಲಿಗ ಶಾಸಕರು ಹೇಳ್ತಾ ಇದ್ದಾರೆ, ಅದೇ ರೀತಿ ಒಕ್ಕಲಿಗ ಸಂಘ ಹೇಳ್ತಾ ಇದೆ, ಏನಾದ್ರೂ ಡಿ.ಕೆ. ಶಿವಕುಮಾರ್ಗೆ ನೀವು
ಸಿಎಂ ಮಾಡಿಲ್ಲ ಅಂತ ಹೇಳಿದ್ರೆ ಒಕ್ಕಲಿಗ ಶಾಸಕರೆಲ್ಲರೂ ಕೂಡ ರಾಜೀನಾಮೆ ಕೊಡಬೇಕು, ಕೊಡ್ತಾರೆ ಅನ್ನೋಂಥ ಸಂದೇಶವನ್ನು ರವಾನಿಸಿದ್ದಾರೆ. ಆದ್ರೆ OBC ನಾಯಕರು OBC ಒಕ್ಕೂಟ ಒಂದು ಮಾತನ್ನು ಹೇಳ್ತಾ ಇದೆ. ಒಟ್ಟಾರೆಯಾಗಿ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೆ 90 ಶಾಸಕರು ರಾಜೀನಾಮೆಯನ್ನು ಕೊಡಬೇಕು ಅನ್ನೋಂತ ಸಂದೇಶವನ್ನು ರವಾನಿಸಿದ್ದಾರೆ. ಹೀಗಾಗಿ ಹೈಕಮಾಂಡ್ಗೆ ಒಂದು ರೀತಿ ಜಾತಿ ಸಂಘರ್ಷ ಆಗಿ ಈ ಒಂದು ಸಿಎಂ ಬದಲಾವಣೆ ಚರ್ಚೆ ಮಾರ್ಪಟ್ಟಿದೆ. ಹೀಗಾಗಿ ಇದನ್ನ ಸೂಕ್ಷ್ಮವಾಗಿ ನಿಭಾಯಿಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಸಿಎಂ ಹುದ್ದೆ ಮಾತ್ರ ಅಲ್ಲ, ಸಿಎಂ ಅನ್ನು ಕೊಟ್ಟರೆ ಸಿಎಂ ಒಬ್ಬರನ್ನ ಮಾಡಿದ್ರೆ ಬೇರೆ ಬೇರೆ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡುವಂತೆ DCM ಆಯ್ಕೆಯನ್ನು ಕೂಡ ಮಾಡಬಹುದು, ಅದೇ ರೀತಿ ಖಾತೆಗಳ ಹಂಚಿಕೆಯನ್ನು ಮಾಡಬಹುದು. ಹೀಗಾಗಿ ಈ ಅಸ್ತ್ರವನ್ನು ಬಳಸಿಕೊಂಡು ಹೈಕಮಾಂಡ್ ಯಾವ ರೀತಿಯಾಗಿ ಈಗ ಎಲ್ಲಾ ಜಾತಿಗಳನ್ನು ಸಮಾಧಾನ ಮಾಡುವಂತ, ಎಲ್ಲಾ ಸಮುದಾಯಗಳನ್ನು ಸಮಾಧಾನ ಮಾಡುವಂತ, ಸಿಎಂ ಸಿದ್ದರಾಮಯ್ಯ DK ಶಿವಕುಮಾರ್ ಅವರಿಬ್ಬರನ್ನು ಕೂಡ ಸಮಾಧಾನ ಮಾಡುವಂತ ಪ್ರಯತ್ನವನ್ನ ಮಾಡುತ್ತೆ ಅಂತ ಹೇಳಿ ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ಒಂದಂತೂ ಕಳ್ಕೊಳ್ಳೇಬೇಕು. ಯಾಕಂತ ಹೇಳಿದ್ರೆ ಒಂದ್ ಸಿಎಂ ಆ ಸಮುದಾಯದವ್ರು ಮಾಡಿಲ್ಲ ಅಂತ ಹೇಳಿದ್ರೆ ಆ ಸಮುದಾಯದ ಮುನಿಸು ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ ಮೇಲೆ ಪರಿಣಾಮವನ್ನು ಬೀರಬಹುದು. ಸಿಂಧೂರ. ಆಲ್ ರೈಟ್ ರೂಪೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.